ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾಂಬಿಕೆಯನ್ನು ಅಮ್ಮನಾಗಿ ನಾವು ಆರಾಧಿಸ್ತೀವಿ. ಅವಳನ್ನು ಶ್ರೀಮತ್ ಸಿಂಹಾಸನೇಶ್ವರಿಯಾಗಿ, ಶ್ರೀಚಕ್ರನಗರ ಸಾಮ್ರಾಜ್ಞಿಯಾಗಿ, ಎಲ್ಲ ದೇವತೆಗಳಿಗೂ ಅಧಿಷ್ಠಾತೃ ದೇವಿಯಾಗಿ, ಅಣು ಅಣುವಲ್ಲೂ ಇರುವಂತಹ ಪರಾಶಕ್ತಿಯಾಗಿ ಕಾಣ್ತೇವೆ. ಅಂತಹ ಪರಾಶಕ್ತಿ ಬಾಲಸ್ವರೂಪದಲ್ಲಿ ಇದ್ದರೆ ಎಷ್ಟು ಅವಳ ಲೀಲೆಗಳನ್ನ ತೋರಿಸೋದಕ್ಕೆ ಸಾಧ್ಯ. ಹಾಗಾಗಿ ಲಲಿತಾ ಸಹಸ್ರನಾಮದ ಒಂದು ಮಾತು ಬರುತ್ತೆ. ಏನು ಒಂದು ಆ ಲಲಿತಾ ಸಹಸ್ರನಾಮದ ಒಂದು ನಾಮ ಹೆಂಗಿದೆ ಅಂದರೆ, ಬಾಲ ಲೀಲ ವಿನೋದಿನಿ. ತನ್ನ ಬಾಲಲೀಲೆಗಳನ್ನು ತೋರಿಸೋದಕ್ಕೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾಳೆ ತಾಯಿ. ಅನೇಕ ಕೋಟಿ ಬ್ರಹ್ಮಾಂಡ ಜನನಿ. ಎಷ್ಟು ಬ್ರಹ್ಮಾಂಡಗಳಿದೆ ಗೊತ್ತೇ ಇಲ್ಲ, ಅದಕ್ಕೆ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ. ವಾಗ್ದೇವತೆಯರಿಗೂ ಸಿಲುಕದ ರಹಸ್ಯ ಅದು, ಎಷ್ಟು ಬ್ರಹ್ಮಾಂಡ ಇದೆ ಅಂತ. ಅಷ್ಟೆಲ್ಲ ಬ್ರಹ್ಮಾಂಡಗಳ ಚೇತನಾ ಸ್ವರೂಪವಾಗಿ, ಚೈತನ್ಯದಾಯಕವಾಗಿ, ಅಣು ಅಣುವಲ್ಲೂ ಇರುವಂತಹ ಮಹಾಶಕ್ತಿ ಒಂದು ಬಾಲ ಸ್ವರೂಪದಲ್ಲಿ ಬಂದು ನಿಂತ್ಕೊಂಡ್ರೆ ಅದರ ಅನುಭವ ಹೇಗಿರುತ್ತೆ. ಹಾಗೆ ಬಂಡಾಸುರನ ಉದಯ ಸಮಯದಲ್ಲಿ ಬಾಲಾಂಬಿಕೆಯಾಗಿ ಜಗನ್ಮಾತೆಯ ದರ್ಶನವಾಗುತ್ತೆ. ಅಲ್ಲದೆ ಅಮ್ಮನವರು ಯಾರಿಗೆ ಅನುಗ್ರಹ ಮಾಡಿದರು, ಎಂಥ ಯೋಗಿಗಳಿಗೆ ಅನುಗ್ರಹ ಮಾಡಿದರು, ಶಂಕರಾಚಾರ್ಯರಿಂದ ಹಿಡಿದು ಅನೇಕ ಮಹನೀಯರುಗಳಿಗೆ ಅವಳು ಅತಿ ಹೆಚ್ಚು ಕಾಣಿಸಿಕೊಂಡದ್ದು ಬಾಲಸ್ವರೂಪದಲ್ಲಿ, ತನ್ನ ಬಾಲ ಲೀಲೆಗಳನ್ನು ತೋರಿಸೋದಕ್ಕೋಸ್ಕರ. ಪುಟ್ಟು ಹೆಜ್ಜೆಗಳನ್ನು ಇಡ್ತಾ, ಕಾಲಿಗೆ ಗೆಜ್ಜೆ ಕಟ್ಕೊಂಡು, ಆ ಚಿಕ್ಕ ಮಗುವಿನ ರೂಪದಲ್ಲಿ ಕೈಗೆ ಬಳೆ ಹಾಕ್ಕೊಂಡು, ಮುದ್ದು ಮುದ್ದಾದ ಮಗು, ಅಮ್ಮ ನೀನು ಅಮ್ಮ ಅಂತ ಕರಿಬೇಕಿಲ್ಲ, ಮಗಳೇ ಅಂತ ಕರಿಬೇಕು ಅನ್ನೋ ಗೊತ್ತಾಗೋದೇ ಇಲ್ಲ. ಅಷ್ಟು ಮುದ್ದಾಗಿ ಬರೋ ಆ ಜಗನ್ಮಾತೆ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ಅವಳ ಬಾಲಸ್ವರೂಪವನ್ನು. ಹಾಗಾಗಿಯೇ ಶ್ರೀಕೃಷ್ಣನಿಗೆ ಬಾಲಸ್ವರೂಪದಲ್ಲಿ ಹೇಗೆ ಲೀಲೆಗಳನ್ನು ತೋರಿಸ್ತಾನೋ, ಜಗನ್ಮಾತೆ ಹಾಗೆ ತನ್ನ ಬಾಲಲೀಲೆಗಳನ್ನು ತೋರಿಸೋದಕ್ಕೋಸ್ಕರ ಬಾಲಸ್ವರೂಪದಲ್ಲಿ ಬಂದು ನಿಂತ್ಕೊತಾಳೆ. ಇಡೀ ಜಗತ್ತು ಅವಳ ಆಟಿಕೆಯ ವಸ್ತು. ತನಗೆ ಹೆಂಗೆ ಬೇಕೋ ಹಂಗೆ ಆಡಿಸ್ತಾ ಇರ್ತಾಳೆ. ಯಾವತ್ತೂ ಕೂಡ ಆ ಶಕ್ತಿ ಜಡತ್ವವಾಗಿ ನಿಲ್ಲೋದೇ ಇಲ್ಲ. ವಯಸ್ಸಾಗ್ತಾ ಆಗ್ತಾ ನಮಗೆ ಸುಸ್ತಾಗ್ಬೋದು, ಅಸಡ್ಡೆ ಬರಬಹುದು. ಮಕ್ಕಳಲ್ಲಿ ಆಲಸ್ಯನೇ ಇಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ತಿರ್ತಾರೆ. ಹಾಗೆ ಇಡೀ ಜಗತ್ತನ್ನು ಅವಳು ಹೆಂಗೆ ನಡೆಸ್ತಾ ಇದ್ದಾಳೆ ಅಂದರೆ, ಬಾಲಲೀಲ ವಿನೋದಿನಿಯಾಗಿ ತನ್ನ ಬಾಲ್ಯವನ್ನು ಹೆಂಗೆ ಕಳೀತಾ ಇದ್ದಾಳೆ ಅಂದರೆ, ಈ ಜಗತ್ತನ್ನು ನಡೆಸ್ತಿದ್ದಾಳೆ ಅವಳು. ತನಗೆ ಹೆಂಗೆ ಬೇಕಂಗೆ ಆಟ ಆಡ್ತಾ. ಹಾಗಾಗಿ ಹೇಳ್ತಾರೆ, ಜಗನ್ಮಾತೆಯ ಕಣ್ಣಿನ ರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗಡೆ ಕಲ್ಪಗಳು ಹೋಗ್ಬಿಟ್ಟಿರುತ್ತಂತೆ. ಅಂದರೆ ಯುಗ ಯುಗಗಳು ಹೋಗ್ಬಿಟ್ಟಿರುತ್ತೆ ಅವಳ ಕಣ್ಣಿನ ರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗಡೆ. ಆ ಜಗನ್ಮಾತೆ ಸಮಯವನ್ನು ಮೀರಿದವಳು, ಸಮಯಾತೀತಳು. ಹಾಗಾಗಿ ಜಗನ್ಮಾತೆಯನ್ನು ನಾವು ಹಂಗೆ ಹೋಲಿಸ್ಕೊಳ್ಬಹುದು. ಇಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ವ್ರತವನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು, ಎಲ್ಲವೂ ಸರಿ. ಅವಳನ್ನು ಸರಳವಾಗಿಯೂ ಹೋಲಿಸ್ಕೊಳ್ಬಹುದು. ನಿನ್ನ ಶುದ್ಧ ಭಕ್ತಿಯಿಂದ, ಶುದ್ಧ ಪ್ರೀತಿಯಿಂದ ಬಾಲಾಂಬಿಕೆಯನ್ನು ಅಥವಾ ಬಾಲಸ್ವರೂಪದಲ್ಲಿ ಅಮ್ಮ ಅಂದರೆ ಓಡಿ ಬರ್ತಾಳೆ. ಕೆಲವರ ಅನುಭವದ ಮಾತದು. ಹೀಗೆ ಕೆಲವರಿಗೆ, ನನ್ನ ಪರಿಚಯಸ್ಥರಿಗೆ ಅಮ್ಮನವರ ಬಾಲಾಂಬಿಕೆಯ ಮಂತ್ರದ ಕೊಟ್ಟು, ಇದನ್ನು ಮಾಡ್ಕೊಳ್ತಾ ಹೋಗಿ, ನಿಮಗೆ ಅದೃಷ್ಟ ಇದ್ದರೆ ಕಾಣಿಸ್ತಾಳೆ. ಅವರ ಪುಣ್ಯ ಈ ಕ್ಷಣಕ್ಕೂ ಹೇಗಿದೆ ಅಂದರೆ, ಹುಷಾರಿಲ್ಲದೆ ಮಲ್ಕೊಂಡ್ರೆ ರಾತ್ರಿ ಕನಸಲ್ಲಿ ಬಂದು ತಲೆಯನ್ನು ಸವರ್ತಾಳೆ, ನಿನಗೇನಾಗಲ್ಲ ನಾನಿದ್ದೀನಿ ಅಂತ. ತುಂಬ ಬೇಜಾರು ಮಾಡ್ಕೊಂಡು ಕೂತಿದ್ರೆ ಅಥವಾ ಏನೋ ಒಂದು ಸಮಸ್ಯೆಯಲ್ಲಿ ಕೂತಿದ್ರೆ, ಇಡೀ ಆ ಕಾಲಿನ ಪುಟ್ಟ ಗೆಜ್ಜೆಯ ನಾದದಿಂದ ಮನೆಯಲ್ಲಿ ಬಂದು ಓಡಾಡ್ತಿರ್ತಾಳೆ, ನಾನಿದ್ದೀನಲ್ಲ ನಿನಗೆ. ಹೀಗೆ ಈ ಹಿಂದೆ ಅದೇ ವ್ಯಕ್ತಿ ಆಸ್ಪತ್ರೆಯಲ್ಲಿ ಸೇರಿರ್ತಾರೆ. ಏನೋ ತುಂಬ ಸೀರಿಯಸ್ ಆದ ಇದಿರುತ್ತೆ, ಆಪ್ರೇಷನ್ ಆಗಿರುತ್ತೆ. ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ನಿಮಗೆ ಇನ್ನು ಹೋಯಿತು, ನಿಮ್ಮ ಸಮಯ ಮುಗಿದೋಯ್ತು ಅಂತ. ಅವ್ರದ್ದೊಂದು ದೃಢವಾದ ನಂಬಿಕೆ, ಇಲ್ಲ ನನಗೆ ಅಮ್ಮ ಕಾಪಾಡ್ತಾಳೆ. ಅವರ ಪತ್ನಿ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲ ತುಂಬ ಸೀರಿಯಸ್ ಆಗಿದೆ, ಅವರಿನ್ನ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ಅವ್ರಿಗೆ ಏನಾಗಲ್ಲ ಬಿಡಿ, ಕರ್ಕೊಂಬರ್ತಾಳೆ ಅವಳು. ಅಷ್ಟೇ, ಆಪ್ರೇಷನ್ ಆಯಿತು.
ಯಾರು ಇರೋದಿಲ್ಲ ಅಂದರೂ ಐ ಸಿ ಯುನಲ್ಲಿದ್ದಾರೆ. ಆ ಐ ಸಿ ಯುನಲ್ಲಿ ಮಲಗಿರೋವಾಗ ಜಗನ್ಮಾತೆ ತನ್ನ ಪುಟ್ಟ ಕೈಗಳಿಂದ ಹಣೆ ಮೇಲೆ ಕೈ ಇಟ್ಟು ಹೇಳಿದ್ಲಂತೆ, ನೀನು ಎಲ್ಲೂ ಏನೂ ಆಗೋದಿಲ್ಲ, ಇನ್ನು ಕೆಲವೇ ದಿನಗಳು ಹೋಗ್ತೀನಿ ನಿನ್ನ ಮನೆಗೆ. ಆಪ್ರೇಷನ್ ಆದ 3 ದಿನಕ್ಕೆ ಮನೆಗೆ ಬರ್ತಾರೆ. ಮನೆಗೆ ಬಂದು ಹೇಳಿದ್ರು, ಇಲ್ಲ ಹಿಂಗೆ ಆಗಿತ್ತು ನನಗೆ. ಅಲ್ಲಿ ಒಂದು ಆಶ್ಚರ್ಯ ಏನಂದರೆ, ಅವರನ್ನು ಅಷ್ಟೂ ದಿನ ಆಸ್ಪತ್ರೆಗೆ ನೋಡಿಕೊಂಡಂತಹ ಆ ಡಾಕ್ಟರ್ ಹೆಸರು ಲಲಿತಾ. ಅದೊಂದು ಸೋಜಿಗ ಆಗಬಹುದು ಅಥವಾ ಇನ್ಸಿಡೆಂಟ್ ಆಗಬಹುದು. ಭಕ್ತರ ನಂಬಿಕೆ ಹೆಂಗೆ ಅಂದರೆ, ನನ್ನನ್ನು ಅವಳೇ ನೋಡ್ಕೊಂಡಿದ್ದು. ಇದು ಸಣ್ಣ ಉದಾಹರಣೆ ಅಷ್ಟೇ. ಜಗನ್ಮಾತೆ ಹೆಂಗೆ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾಳೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ನಾನಿದ್ದೀನಿ, ಏನೋ ಒಂದು ಆಗ್ತಿದೆ, ಅವಳ ಕಾರಣ. ಯಾರಿಗೆ ಏನು ಬೇಕು ಅಲ್ಲ, ನಿನಗೆ ಏನು ಬೇಕಂತ ನನಗೆ ಗೊತ್ತು, ನಾನು ಕೊಡ್ತೀನಿ. ಒಟ್ಟಿನಲ್ಲಿ ಹೆಂಗೆ ಅಂದರೆ, ಜಗತ್ತನ್ನು ಹೆಂಗೆ ನಡೆಸ್ತಿದ್ದಾಳೆ ಅಂದರೆ, ತನ್ನ ಬಾಲ ಲೀಲೆಗಳನ್ನು ತೋರಿಸೋದಕ್ಕೆ ಆಟದ ವಸ್ತುವಾಗಿ ಮಾಡ್ಕೊಂಡಿದ್ದಾಳೆ ಜಗತ್ತನ್ನು. ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅವಳ ಲೀಲೆಗಳು ಹೆಂಗೆ ಅಂತ. ಜಗನ್ಮಾತೆಯನ್ನು ಚಿಕ್ಕ ಮಗುವಾಗಿ ನೋಡಬೇಕು. ಅವಳು ನೀವು ತುಂಬ ದೊಡ್ಡವರಾಗಿ ನೋಡ್ತಾ ಹೋದರೆ ಕೈಗೆ ಸಿಗೋದಿಲ್ಲ. ದೊಡ್ಡವರಪ್ಪ ಅವರು ಅಂತೀವಿ. ಒಂದು ಚಿಕ್ಕ ಮಗು ಇರಲಿ, ಆ ಚಿಕ್ಕ ಮಗು ಎಷ್ಟು ಮುದ್ದಾಗಿದೆ, ಹೋಗಿ ಎತ್ಕೊತೀವಿ ನಾವು. ಜಗನ್ಮಾತೆ ಹಾಗೆ ಅವಳನ್ನು ದೊಡ್ಡವಳಾಗಿ ನೋಡ್ತಾ ನೋಡ್ತಾ ಅವಳನ್ನು ಮಡಿಯಿಂದ, ಪೂಜೆ, ವ್ರತ, ನಿಯಮಗಳಿಂದ ಬಂಧಿಸ್ಬಿಟ್ಟಿದ್ದೀವಿ. ಅದೇ ಅವಳನ್ನು ಚಿಕ್ಕ ಮಗುವಾಗಿ ನೋಡಿ ಎತ್ತಿ ಮುದ್ದಾಡಬೇಕು ಅನಿಸುತ್ತೆ ಅವಳನ್ನು. ಅಥವಾ ನಮ್ಮ ಕೈಗೆ ಸಿಗೋ ಮಾಣಿಕ್ಯದ ಹಾಗೆ ಓಡಿ ಬಂದುಬಿಡ್ತಾಳೆ, ನಾನಿದ್ದೀನಿ ಬಾ ನಿನ್ನ ಹತ್ರ ಅಂತ. ಯಾವ ಮಕ್ಕಳು ಕೂಡ ಹಠ ಮಾಡೋದಿಲ್ಲ, ಪರಿಚಯ ಇರಲಿ ಪರಿಚಯ ಇಲ್ಲದೇ ಇರಲಿ, ಕರೆದಿದ್ದ ತಕ್ಷಣ ಹೋಗ್ಬಿಡುತ್ತೆ. ಯಾಕಂದರೆ ಅವರಿಗೆ ಆ ಅರಿವಿಲ್ಲ. ಹಾಗೆ ಜಗನ್ಮಾತೆ ಬಾಲತ್ರಿಪುರ ಸುಂದರಿಯಲ್ಲಿ ಯಾರು ತನ್ನನ್ನು ಕರೀತಾರೋ ಅವ್ರು ಅಲ್ಲಿಗೆ ಹೋಗ್ಬಿಡ್ತಾಳವಳು. ಚಿಕ್ಕ ಮಕ್ಕಳ ಸ್ವಭಾವ ಹೆಂಗೋ ಹಾಗೆಯೇ ಆಕೆ. ತುಂಬ ಹಠ ಮಾಡದ ಅಥವಾ ನನಗೆ ಅದೇ ಬೇಕು ಇದೇ ಬೇಕು ಅನ್ನೋದ ಮುಗ್ಧ ಸ್ವಭಾವ. ಏನು ಕೊಡ್ತೀಯೋ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ. ಯಾಕೆ? ಈ ಜಗತ್ತಲ್ಲಿ ಏನಿದೆ ಎಲ್ಲವೂ ಅವಳದ್ದೇ. ಆ ಮಹಾ ಜಗನ್ಮಾತೆಗೆ ನಾವೇನೋ ಒಂದು ಕೊಡೋಕ್ಕೆ ಸಾಧ್ಯ ಅಂದರೆ ನಮ್ಮ ಶುದ್ಧ ಭಕ್ತಿಯನ್ನು, ಅವಳ ಮೇಲಿಟ್ಟಿರುವ ನಂಬಿಕೆಯನ್ನು, ಎರಡನ್ನು ಬಿಟ್ಟು ಇನ್ನೇನು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಾವು ಅಂದ್ಕೊಳ್ಬಹುದು, ನಾನು ಇಷ್ಟು ಚಿನ್ನದ ಒಡವೆಗಳನ್ನ ಮಾಡಿಸ್ಕೊಡ್ತೀನಿ, ಸೀರೆ ತಂದು ಕೊಡ್ತೀನಿ, ಇಷ್ಟು ದುಡ್ಡು ಉಂಡಿಗೆ ಹಾಕ್ತೀನಿ. ಒಮ್ಮೆ ಯೋಚನೆ ಮಾಡಿ ನೋಡಿ, ಅನೇಕ ಕೋಟಿ ಬ್ರಹ್ಮಾಂಡ ಜನನಿಯಾದ ಜಗನ್ಮಾತೆಗೆ ನಾವು ಕೊಡುವ ಒಡವೆ ಅಥವಾ ನಾವು ಕೊಡುವ ಸೀರೆ ಏನಕ್ಕೆ ಬೇಕು? ಅವಳು ಧರಿಸಿರುವ ಸೀರೆಯ ಒಂದು ನೂಲಿಗೆ ಸಮ ಇಲ್ಲ ಇಡೀ ಭೂಮಿಯ ಸಂಪತ್ತು. ಇಡೀ ಭೂಮಿಯ ಸಂಪತ್ತು ಅವಳು ಒಂದು ಸೀರೆಯ ಸೆರಗಿನ ಒಂದು ದಾರಕ್ಕೆ ನೂಲಿಗೆ ಸಮ ಇಲ್ಲ ಅಂದಮೇಲೆ ನಾವೇನೋ ಕೊಟ್ಬಿಡ್ತೀವಿ. ನಾನು ಕೊಟ್ಟೆ ಅನ್ನೋದು ವಿಪರ್ಯಾಸ. ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಜನನಿಯಾದ ಜಗನ್ಮಾತೆಗೆ ಕೊಡೋಕ್ಕೆ ಸಾಧ್ಯ ಇದ್ದರೆ ನಿಮ್ಮ ಶುದ್ಧ ಭಕ್ತಿಯನ್ನು ಕೊಡಿ, ಅವಳ ಮೇಲೆ ನಂಬಿಕೆ ಇಡಿ. ಎಂಥದ್ದೇ ಸಂದರ್ಭ ಬಂದರೂ ಜಗನ್ಮಾತೆ ಇದ್ದಾಳೆ ನನ್ನ ಜೊತೆ ಅಂದ್ಕೊಟ್ರೆ ಸಾಕು. ಅದೊಂದು ಧೈರ್ಯ. ಆ ಧೈರ್ಯವನ್ನು ಮೀರಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಾಕ್ಷಾತ್ ಶಿವನೇ ಅವಳಿಲ್ಲದೆ ಶವಕ್ಕೆ ಸಮಾನ. ಹಾಗಿರುವಾಗ ಈ ಆತ್ಮವು ಅವಳೇ ಆಗಿರುವಾಗ ಅವಳಿಗೇನು ಬೇಕೋ ಅದನ್ನು ಅವಳು ತಗೊಳ್ತಾಳೆ. ಕಷ್ಟ ನಷ್ಟ ಅವಳೇ ಅನುಭವಿಸ್ತಾ ಇರೋದು ನಮ್ಮ ಒಳಗೆ. ಪಾಪ ಪುಣ್ಯ ಎಲ್ಲವೂ ಅವಳದ್ದೇ. ನಮಗೇನು ಬೇಕು ಅಥವಾ ಬೇರೆ ಯಾರೋ ರೀತಿ ನಾವಿರಬೇಕು ಅಲ್ಲ. ನಿನ್ನ ಕಿರುಗಣ್ಣ ನೋಟವಾದರೂ ನಮ್ಮ ಮೇಲೆ ಬಿದ್ದಿದೆಯಲ್ಲ ಸಾಕು, ಕೊಡ್ತಾಳೆ ಏನು ಬೇಕದನ್ನು. ಸಮಯ ಅಲ್ಲ, ಯಾವಾಗಲೂ ಭಗವಂತ ಹೆಂಗೆ ಕೊಡಬೇಕೋ ಆ ಕೊಟ್ಟೇ ಕೊಡ್ತಾನೆ. ಏನು ಬೇಕು ಅಂತ ನೀನು ಕೇಳೋದಲ್ಲ, ನಿನಗೇನು ಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದು ಸರಿಯಾ ತಪ್ಪ, ಬದುಕಿನ ಎಲ್ಲ ದಾರಿಗಳಲ್ಲಿ ಹೋಗಿ ನಿಲ್ಲುವ ಕೊನೆಯ ಹಾದಿ ಮೋಕ್ಷ.
ಯಾಕಂದರೆ ಆ ಜಗನ್ಮಾತೆಗೆ, ಈ ಆತ್ಮಸ್ವರೂಪದಲ್ಲಿರುವ ಆ ಜಗನ್ಮಾತೆ ಯಾವಾಗಲೂ ಯೋಚನೆ ಮಾಡ್ತಿರ್ತಾಳಂತೆ, ಬೇರೆ ಲೌಕಿಕ ಸುಖಭೋಗಗಳನ್ನು ಹುಡುಕ್ತಾ ಹೋಗ್ತಾರೆ, ನನ್ನನ್ನು ಹುಡ್ಕೋದೇ ಇಲ್ಲ ಅಂತ. ಅದಕ್ಕೆ ಶ್ರೀವಿದ್ಯೆ ವಿಶೇಷ ಏನು ಅಂದರೆ, ಶ್ರೀವಿದ್ಯೆ ಉಪಾಸಕರಿಗೆ ಮೊದಲು ಸಿಗೋದು ಲೌಕಿಕ ಸುಖಭೋಗಗಳೇ. ನಿನಗೆಷ್ಟು ಅನುಭವಿಸ್ತೀಯ ಅನುಭವಿಸ್ಬಿಡು, ಸಿರಿ ಸಂಪತ್ತೆಲ್ಲವನ್ನು ಕೊಡ್ತೀನಿ ತಗೋ ಅನುಭವಿಸು. ನಿನಗೇ ಬೇಜಾರಾಗಬೇಕಮ್ಮ, ನನಗಿದೆಲ್ಲ ಸಾಕು, ನನಗೆ ಮೋಕ್ಷ ಕೊಟ್ಬಿಡು ಅಂತ. ಅದು ಶ್ರೀವಿದ್ಯೆಯ ವೈಶಿಷ್ಟ್ಯ. ಇತ್ತೀಚೆಗೆ ಶ್ರೀವಿದ್ಯೆಯನ್ನು ವ್ಯಾಪಾರೀಕರಣ ಮಾಡಿದ್ದಾರೆ ಅಂದರೆ ಅದು ಅವಳಿಚ್ಛೆಯೋ ಅಥವಾ ಅವಳ ಇಚ್ಛೆಯ ವಿರುದ್ಧವೋ ಗೊತ್ತಿಲ್ಲ. ಈಗಲೂ ಶ್ರೀವಿದ್ಯೋಪಾಸಕರು ಬಹಳ ಸರಳವಾಗಿ ಜೀವನವನ್ನು ನಡೆಸ್ತಿರ್ತಾರೆ. ಅವರು ಶ್ರೀವಿದ್ಯಾ ಉಪಾಸಕರ ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಜಗನ್ಮಾತೆಯನ್ನು ಬಾಲರೂಪದಲ್ಲಿ ಒಲಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು. ಯಾರಿಗೆ ಮಕ್ಕಳ ಅಪೇಕ್ಷೆ ಇದೆ ಅಥವಾ ಮಕ್ಕಳಾಗ್ತಾ ಇಲ್ಲ ಅನ್ನೋ ಸಮಸ್ಯೆಗಳಿಂದ ಬಳಲ್ತಿದ್ರೆ, ಬಾಲತ್ರಿಪುರ ಸುಂದರಿಯ ಉಪಾಸನೆ ಅಥವಾ ಅವಳನ್ನು ಆರಾಧನೆ ಮಾಡ್ತಾ ಬಂದರೆ, ಅವಳನ್ನು ಮಗಳಾಗಿ ಸ್ವೀಕರಿಸಿದ್ರೆ ಖಂಡಿತ ಅವ್ರಿಗೆ ಮಕ್ಕಳಾಗತ್ತೆ. ಆ ತಾಯಿಯೇ ಆ ರೂಪದಲ್ಲಿ ಬಂದ್ಬಿಡ್ತಾಳೆ, ನಾನು ನಿನಗೆ ಕೊಡ್ತೀನಿ ಇರು, ನಾನೇ ಬರ್ತೀನಿ ಸ್ವತಃ ಅಂತ. ಆ ಜಗನ್ಮಾತೆಯ ಕರುಣೆ ಅಂಥದ್ದು, ಅವಳ ಮಾತೃವಾತ್ಸಲ್ಯ ಅಂಥದ್ದು. ಅನುಭವಿಸಿದವರಿಗೆ ಅಷ್ಟೇ ಅದು ಅರ್ಥ ಆಗುತ್ತೆ. ಶ್ರೀಮಾತೆ, ಆ ಜಗನ್ಮಾತೆ ಎಷ್ಟು ಮಾತೃಕಾವರ್ಣ ಸ್ವರೂಪಿಣಿ. ಅದಕ್ಕೆ ಲಲಿತಾ ಸಹಸ್ರನಾಮದ ಪ್ರತಿಯೊಂದು ನಾಮಗಳು ಅವಳ ವಿಶಿಷ್ಟ ಗುಣಗಳನ್ನು ಹೇಳ್ತಾ ಹೋಗುತ್ತೆ.